ಆಮೇಲೆ ಹೆಣ್ಮಕ್ಳ ಪೀರಿಯಡ್ ಪ್ರಾಬ್ಲಮ್ನ 34 ಏಜ್ ಆದ ಬಳಿಕ ಹೆಣ್ಮಕ್ಳ ಮೈಂಡ್ ಸೆಟ್ ಹೆಂಗಿರ್ತೈತೆ ಅಂದ್ರೆ ಸ್ವಲ್ಪ ವ್ಯತ್ಯಾಸ ಹೆಚ್ಚು ಕಮ್ಮಿ ಪೀರಿಯಡ್ ಪ್ರಾಬ್ಲಮ್ ಆಗುವಾಗ ನಮ್ಗೆ ಸುಡ್ತೈತೇನೋ ಇಲ್ಲ ನಮಗೇನೋ ಕ್ಯಾಲ್ಸಿಯಂ ಕಮ್ಮಿ ಆತೇನೋ ಈ ಥರ ಮೈಂಡ್ ಸೆಟ್ ಇರ್ತೈತಿ. ಅದೆಲ್ಲ ಸುಳ್ಳು. ನಮ್ಮ ಕ್ಯಾಲ್ಸಿಯಂ ಕಮ್ಮಿ ಆದಾಗ ಮಾತ್ರ ನಮ್ಗೆ ವ್ಯತ್ಯಾಸ ಆಗ್ತಿರ್ತೈತಿ. ಅದನ್ನು ಇದು ಕಂಟ್ರೋಲ್ ಮಾಡ್ತೈತಿ. ಹೆಣ್ಮಕ್ಳಿಗೆ ಪೀರಿಯಡ್ ಪ್ರಾಬ್ಲಮ್ನ ಸರಿಯಾದ ಪ್ರಮಾಣ ಯಾವ ರೀತಿ ಎಷ್ಟು ಆಗಬೇಕಾದ ಸರಿಯಾಗಿ ತಾನು ಆಪ್ರೇಷನ್ ಹೋಗುವಂಥ ಅವಶ್ಯಕತೆ ಬೀಳಂಗಿಲ್ಲ ಗುಲಾಬಿ ಎಲೆ ತಿನ್ನೋದ್ರಿಂದ. ನಾವು ನಮ್ಮಲ್ಲೇ ಬೆಳೆದಂಥ ಗುಲಾಬಿನ ನಾವು ಹಾಕ್ಕೊಂಡು ಬೆಲ್ಲದಲ್ಲಿ ಮಾಡ್ಕೋಬೋದು, ಹೆಂಗಾದ್ರೂ ಮಾಡ್ಕೋಬೋದು. ಗುಲಾಬಿ ಎಲೆ ಮಾತ್ರ ದೇಹಕ್ಕೆ ಭಾರಿ ಒಳ್ಳೆಯದು. ನಾನು ಸುಮಿತ್ರಾ ಮಹಾದೇವ್ ಶಂಡಿಗೆ ಅಂತ, ತಾಲೂಕು ಮುಧೋಳ, ಜಿಲ್ಲಾ ಬಾಗಲಕೋಟೆ, ನಾಗರಾಳ ಗ್ರಾಮದಿಂದ ಗ್ರಾಮ ಪಂಚಾಯಿತಿಯಿಂದ ಬಂದಿದ್ದೀನಿ. ತಾಲೂಕು ಪಂಚಾಯಿತಿಯಲ್ಲಿ ನಮಗೆ ಉದ್ಯಮಶೀಲತೆ ತರಬೇತಿಗಳನ್ನು ಕೊಟ್ಟು ಯಾವ ರೀತಿ ಪ್ರಾಡಕ್ಟ್ ಮಾಡಬೇಕು, ಯಾವ ರೀತಿ ಪ್ಯಾಕ್ ಸಿಸ್ಟಮ್ ಬಗ್ಗೆ, ಆಮೇಲೆ ಈ ಸ್ಟಾಲ್ಗಳು ಕೊಟ್ಟಾಗ ನಾವು ಎಲ್ಲಿ ಯಾವ ರೀತಿ ರೆಡಿಯಾಗಿ ನಿಲ್ಲಬೇಕು ಅನ್ನುವಂಥದ್ದು ಮಟ್ಟಕ್ಕೆ ನಮ್ಮನ್ನು ತಂದು ನಿಲ್ಲಿಸಿದ್ರು. ನಾವು ಮೊದಲು ಕೃಷಿಕರ ನಾನು ಗುಲಾಬಿ ಕೃಷಿ ಬೆಳೀತಿದ್ದೆ. 14 ವರ್ಷ ಆಯ್ತು. 2014ರಲ್ಲಿ ನಾನು ಗುಲಾಬಿ ಕೃಷಿನ ಸ್ಟಾರ್ಟ್ ಮಾಡಿದ್ದಕ್ಕೆ ಇಲ್ಲಿಗೆ 10 ವರ್ಷ ಆಯ್ತು ನಾನು ಗುಲಾಬಿ ಇದು ಮಾಡಕತ್ತಿ. ಅದರಲ್ಲಿ ನಾನು ಮೊದಲು ಗುಲಾಬಿನ ಮಾರ್ತಿದ್ದೆ, ಆಮೇಲೆ ಹಾರದ ರೂಪದಾಗ ಸೇವಂತಿ ಮಾಡಿ ಮಾರ್ತಿದ್ದೆ. ಅದ್ರದ್ದು ಜೊತೆಗೆ ನನಗೆ ಒಂದು 5-6 ವರ್ಷ ಆದ ಬಳಿಕ ಅಷ್ಟು ಸಾಲಿಲ್ಲ ನನಗೆ. ಆಮೇಲೆ ಏನು ಮಾಡ್ಬೇಕು ಅನ್ನೋ ಹೊತ್ನಾಗ ನಮ್ಮ ಮಕ್ಕಳು, ಮಮ್ಮಿ ಇಲ್ಲ ನೀವು ಗುಲ್ಕನ್ಗೋಸ್ಕರನ ಒಂದು ವೆರೈಟಿ ತಳಿ ಬರ್ತೈತಿ, ಮೀರಾಬ್ಲೋ ಅನ್ನುವಂಥ ತಳಿ, ಆ ತಳಿಯನ್ನು ತೊಗೊಂಡು ಬಂದು ನೀವು ಗುಲ್ಕನ್ ಮಾಡ್ಬೋದು, ನಿಮಗೆಲ್ಲ ನಾವು ಮಾಹಿತಿ ಹೇಳ್ತೀವಿ, ಯೂಟ್ಯೂಬ್ನಾಗೆಲ್ಲ ನೋಡ್ಬೋದು ಅಂತ ನಮ್ಮ ಮಕ್ಕಳ ಟ್ರೈನಿಂಗ್ ಕೊಡಕತ್ತಾರೆ. ನಮ್ಗೆ ಎಕ್ಸ್ಪೀರಿಯನ್ಸ್ ನಮ್ಮ ಮಕ್ಕಳೆಲ್ಲ ಹೇಳಿದ್ರು ಅದ್ರ ಬಗ್ಗೆ ಎಲ್ಲನೂ. ಆನಂತರ ಅದ್ರ ತರಿಸ್ಕೊಟ್ರಿ. ತರಿಸಿದಾಗ ಬೆಳ್ತಂಗಡಿ ತಾಲೂಕದಿಂದ ಒಬ್ಬರು ಕಾಂಟ್ರಾಕ್ಟರ್ ಇದ್ದಾರು, ಚವಣ್ ಅವರಂತ, ಪ್ರದೀಪ್ ಚವಣ್ ಅವರಂತ. ಅವರು ಗುಲ್ಕನ್ ತಳಿಯನ್ನು ಬೆಂಗಳೂರಿಂದ ತರಿಸ್ಕೊಟ್ರು, ಮಿರಾಬಲು ಅನ್ನೋದು. ಈಗ ಗುಲ್ಕನ್ನನ್ನು ತಯಾರು ಮಾಡ್ತಿದ್ವಿ. ಇದಕ್ಕೆ ಏನೇನು ಹಾಕ್ತೀವಿ ಅಂತಂದರೆ, ಗುಲಾಬಿ ಎಲೆಯನ್ನು ಸ್ವಚ್ಛಾಗಿ ತೊಳೆದು ಪೆಟಲ್ ತೆಗೆದು ಅದನ್ನು ನೀರಿನ ಅಂಶ ಹೋಗುವವರೆಗೂ ಅದನ್ನು ಕಾಟನ್ ಬಟ್ಟೆ ಒಳಗೆ ಹಾಕಿ ಅರ್ಧ ಗಂಟೆ ಅವನ್ನೆಲ್ಲ ಹಸಿ ನೀರಿನ ಅಂಶ ಇರಲಾರ್ದಂಗೆ ಆರಿಸಿ ನಂತರ ಅದನ್ನು ಸ್ವಲ್ಪ ಸಕ್ಕರೆಯಿಂದ ಗುಲಾಬಿ ಎಲೆಯನ್ನು ಮಿಲ್ಟ್ ಮಾಡಬೇಕು. ಸಕ್ಕರೆ ಇದನ್ನು ಗುಲಾಬಿ ಎಲೆಯಲ್ಲಿ ಕುಟ್ಟಂಗಿಲ್ಲ, ಮಿಕ್ಸರ್ಗೆ ಹಾಕಂಗಿಲ್ಲ. ಮಿಲ್ಟ್ ಮಾಡಿದ ಬಳಿಕ ಅದನ್ನು ಜೇನುತುಪ್ಪ, ಕೆಂಪು ಕಲ್ಸಕ್ರೆ ಎಲ್ಲನೂ ಅದರಲ್ಲಿ ಮಿಕ್ಸ್ ಮಾಡಿ ಅದನ್ನು ಉಪ್ಪಿನಕಾಯಿ ಥರ ಬಿಸಿಲಿಗೆ 10 ದಿವಸ ಕಳಿ ಇಡಬೇಕು. ಇದರಲ್ಲಿ ಹಾಕಿದಂಥ ಬೆನಿಫಿಟ್, ಇದ್ರ ಬೆನಿಫಿಟ್ ಏನಂತಂದ್ರೆ, ಮೊದಲು ಅಜ್ಜ ಅಜ್ಜಿಗಳು ಗುಲಾಬಿ ಎಲೆ ತಿಂತಿದ್ರಂತೆ. ಮೈಯಾಗ ರಕ್ತ ಸರವಣಿ ಸರಿಯಾಗಿ ಹರಿದಾಡ್ಲಿ ಅನ್ನೋ ಒಂದು ಉದ್ದೇಶಕ್ಕೆ ಅವಾಗೆಲ್ಲ ಹಡ್ದವ್ರಿಗೆಲ್ಲ ಗುಲ್ಕನ್ ಪಟ್ಟಿ ಕೊಟ್ಟು ಮಸಾಲೆ ಪಟ್ಟಿಗಳು ಕಟ್ತಿದ್ರಂತೆ. ಆ ಗುಲಾಬಿ ಎಲೆ ತಿನ್ನೋದ್ರಿಂದ ಕಾಲಿನ ನರಗಳ ರಕ್ತ ಸರವಣಿ ಸರಿಯಾಗಿ ಹರಿದಾಡ್ತೈತಿ. 1ನೇದು. 2ನೇದು ಕೆಂಪು ಕಲ್ಸಕ್ರೆ ದೇಹಕ್ಕೆ ತಂಪು. 3ನೇದು ಜೇನುತುಪ್ಪ ಕಫ ಕರಗ್ತೈತಿ. ಜೇನುತುಪ್ಪ ಸುಮ್ಮನೆ ನಾವು ತಿನ್ನಕ್ಕೆ ಹೋದ್ರೆ ಎಲ್ಲೂ ಜೇನುತುಪ್ಪ ಸಿಗಂಗಿಲ್ಲ ನಮಗೆ. ಇದ್ರಾಗೆಲ್ಲನೂ ಮಿಕ್ಸ್ ಇರ್ತೈತಿ. ಅದಲ್ಲದೆ ನಾನು ಡ್ರೈ ಫ್ರೂಟ್ಸ್ ಆ್ಯಡ್ ಮಾಡಿ ಇದರಲ್ಲಿ ಗೋಡಂಬಿ, ಬಾದಾಮಿ ಎಲ್ಲನೂ ಮಿಕ್ಸ್ ಮಾಡಿ ಇದನ್ನ ಗುಲ್ಕನ್ ಅಂತ ಮಾಡ್ತೀವಿ ನಾವು. ಪಾಕೆಟ್ನ 100 ರೂಪಾಯಿ ಪಾಕೆಟ್ ಮಾಡ್ತೀವಿ ನಾವು ಗುಲ್ಕನ್ನ. ಇದು ಸಾದಾ ಗುಲ್ಕನ್. ಇದು ಇಲ್ಲಿ ಬಣ್ಣಗೋಸ್ಕರ ನಾವು ತಂದೀವಿ. ಈ ಬಣ್ಣನ್ನು ಇದು ಸ್ವಲ್ಪ ಹಿಡಿದ್ರಲ್ಲ, ಇದನ್ನ ಬಣ್ಣನ್ನು ಕಟ್ ಮಾಡಿ ಈ ಥರ ಇದಕ್ಕೆ ಬೆಣ್ಣೆ ಹಚ್ತೀವಿ. ಈ ಬಣ್ಣಿಗೆ ಬೆಣ್ಣೆ ಹಚ್ಚಿ, ಇದು ಬೆಣ್ಣೆ ಬಿಸಿಲಿಗೆ ಕರಗಾಗ್ತೈತ್ರಿ ಇಲ್ಲಿ ಇದು ಸ್ಟಾಲ್ನಾಗ. ಇದು ಪೂರ್ತಿ ಎಲ್ಲ ಬೆಣ್ಣೆ ಕವರ್ ಮಾಡಿಕೊಂಡು ಇದಕ್ಕೆ ಗುಲ್ಕನ್ನ ನಾವು ಈ ಥರ ಹಚ್ಚಿ ಕಿಸಿಂದ ಇದನ್ನು ಮಕ್ಕಳಿಗೆ ನಾವು ಹಂಗೆ ತಿನ್ನೋಕೆ ಹೋದ್ರೆ ನಮ್ಗೆ ಅಷ್ಟೊಂದು ಇದು ಅನ್ಸಂಗಿಲ್ಲ. ಇದನ್ನು ಈ ಥರ ಬಣ್ಣ ಜೊತೆ ತಿಂದಾಗ ಇದರ ಟೇಸ್ಟ್ ಸಿಕ್ಕಾಪಟ್ಟೆ ಚೆನ್ನಾಗಿರ್ತೈತಿ, ತಿನ್ನೋರ್ಗೂ ಚೆನ್ನಾಗಿರ್ತೈತಿ. ರೋಸ್ ವಾಟರ್ದಿಂದ ದೇಹ ಮುಖಕ್ಕೆ ಗ್ಲಾಮರಾಗಿ ಕಾಣೋದು, ಮುಖ ಅಂದವಾಗಿ ಕಾಣಿಸ್ತೈತೆ. ಅಂದ್ರೆ ಗುಲಾಬಿ ಎಲೆ ತಿನ್ನೋದ್ರಿಂದ ದೇಹಕ್ಕೆ ಎಷ್ಟು ಬೆನಿಫಿಟ್ ಐತೆ ಅನ್ನೋದ್ರ ಬದಲು ನಾನು ವಿವರಣೆ ಕೊಟ್ಟಿನಿ. ಇಷ್ಟೇ ಹೇಳಿ. ತೊಗೋಬೇಕಂದ್ರೆ ನಾಗರಾಳ ಗ್ರಾಮ ಪಂಚಾಯತ್, ನಾನು ನಾಗರಾಳ ಕಾಂಟ್ಯಾಕ್ಟ್ ಮಾಡಿದ್ರೆ ನನ್ನ ಮೊಬೈಲ್ ನಂಬರ್ ಐತಿ 7483692668 ನನ್ನ ಮೊಬೈಲ್ ನಂಬರ್. ಈ ನಂಬರ್ ಕಾಂಟ್ಯಾಕ್ಟ್ ಮಾಡಿದ್ರೆ ನಾನು ಪಾರ್ಸಲ್ ಕಳಿಸ್ತೇನೆ. ನಾನು ಕಾಂಟ್ಯಾಕ್ಟ್ ಮಾಡಿ.